ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಹಾಯ್ ಸ್ನೇಹಿತರೆ, ಇವತ್ತು ನಾವು ಬಂದು ಒಂದು ಟ್ರಾವೆಲ್ ಓಲೋಗ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ಟೂರಿಸ್ಟ್ ಟ್ರಿಪ್ ವಿಡಿಯೋ ಇದಾಗಿರುತ್ತೆ. ಸೊ ಇದು ಬಂದು ನಾವು ಜಾರ್ಖಂಡಲ್ಲಿ ಇರುವಂತಹ ಪರ್ಸನಾಥ ಹಿಲ್ಸ್ ಆ್ಯಂಡ್ ಅಲ್ಲಿರುವಂತಹ ಒಂದು ಮಧುಬನ ಅಂತ ಇರುವಂತಹ ಜೈನರ ಟೆಂಪಲ್ ಆಗಿರುತ್ತೆ. ಸೊ ಈ ಪ್ಲೇಸು ಒಂದಿನ ಕವರ್ ಆಗಿ ಸೆಕೆಂಡ್ನೇ ಡೇ ನಾವು ಪ್ಲ್ಯಾನ್ ಮಾಡಿರೋದು ಬಂದು ವೈದ್ಯನಾಥೇಶ್ವರ ಟೆಂಪಲ್ ಅಂತೇಳಿ, ಅಂದರೆ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ವೈದ್ಯನಾಥೇಶ್ವರ ಟೆಂಪಲ್ ಬಂದು ಇದು ಬಂದು ದೇಗೋ ಅಂತೇಳಿ ಜಾರ್ಖಂಡಲ್ಲಿರುವಂಥ ಪ್ಲೇಸು. ಸೊ ನಾವು ಇವಾಗ ಫಸ್ಟು ಹೋಗಿರೋದು ಜಾರ್ಖಂಡ್ ಪರಶುನಾಥ ಹಿಲ್ಸು. ಆ್ಯಕ್ಚುಲಿ ಪರಶುನಾಥ ಹಿಲ್ಸ್ ಬಂದು ನಾವು 2 ವೇ ಥಿಂಗ್ಸಲ್ಲಿ ಹೋಗ್ಬೋದು, 2 or 3 ಇದೆ. ಸೊ ಹೇಗೆ ಅಂದರೆ ಒಂದು ಬೈ ವಾಕು ಲೈಕ್ ಟ್ರೆಕ್ಕಿಂಗು, ಸೆಕೆಂಡ್ ಬಂದು ಬೈಕ್ ರೈಡಿಂಗು, ಏನು ಲೋಕಲ್ ಬೈಕ್ ಇರುತ್ತೆ. ಸೊ ಲೈಕ್ ನಾವು ಏನೋ ಪ್ರೈಸ್ ಕೊಡೋದಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೋಕಲ್ ಟ್ರಾನ್ಸ್ಪೋರ್ಟ್ ಥರ ಬೈಕ್ ರೈಡ್ ಇರುತ್ತೆ. ಥರ್ಡ್ ಬಂದು ಯಾರು ಏಜ್ ಆಗಿರೋರು ಇಲ್ಲ ವಯಸ್ಸಾಗಿರೋರು ಬೆಟ್ಟ ಹತ್ತೋದಕ್ಕೆ ಆಗೋದಿಲ್ಲ ಅಂಥವ್ರಿಗೆಲ್ಲ ಒನ್ ಮೋರ್ ಆಪ್ಷನ್ ಬಂದು ಲೈಕ್ ಏನು ಕ್ಯಾರಿ ಮಾಡೋದು ಥರ ಒಂದು ಬಾಕ್ಸ್ ಇರುತ್ತೆ. ಆ ಥರ 2 ಪೀಪಲ್ಲು ಇಲ್ಲ 4 ಪೀಪಲಿಂದ ಜನ ಕ್ಯಾರಿ ಮಾಡ್ತಾರೆ. ನಾವು ಆನ್ ದ ವೇ ಹಂಗೆ ನೀವು ನೋಡ್ಬೋದಾಗುತ್ತೆ. ಸೊ ಆಮೇಲೆ ನೋಡ್ಸೋಣ. ಸೊ ಇದು ಬಂದು ಫಸ್ಟು ನಾವು ಏನು ಸ್ಟಾರ್ಟ್ ಮಾಡಿದ್ರಿ ಜರ್ನಿಯಲ್ಲಿ ಫಸ್ಟು ಪರಶುನಾಥ ಹಿಲ್ಸ್ ಅಂತೇಳಿ 10 ಕಿಲೋಮೀಟ್ರ್ ಇದೆ ಒನ್ ವೇ. ಸೊ ಅಪ್ ಆ್ಯಂಡ್ ಡೌನು ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವೇನು ಚಾರ್ಜ್ ಮಾಡಿದರೆ ನಮಗೆ ಅಂದರೆ ಫಸ್ಟು ಬಂದು ಅಡಲ್ಟ್ ಲೈಕ್ ನಾವು ಬಂದು 4 ಅಡಲ್ಟ್ ಇದ್ದೀರಿ. ಸೊ ಈಚ್ ಒಂದೊಂದು ಬೈಕ್ ಅಂದ್ರೂ ಪರ್ ಬೈಕ್ಗೆ 1 ಪರ್ಸನ್ ಅವರು ಟ್ರಾವೆಲ್ ಕರ್ಕೊಂಡು ಹೋಗ್ತಾರೆ. ಸೊ 600 ರೂಪಿ ಚಾರ್ಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಬಂದು 1000ಇಂದ ಸ್ಟಾರ್ಟ್ ಮಾಡಿದ್ರು. ಅಂದರೆ ಲೈಕ್ ಏನಂದರೆ ಇದು ಸೀಸನ್ ವೈಸ್ ಇರುತ್ತೆ. ನಾವು ಬರೋ ಸೌತಿಂದ ಬಂದಿರೋದು, ಲೈಕ್ ಕರ್ನಾಟಕದಿಂದ ಬಂದು ಇಲ್ಲಿರಿಂದ ನಾವು ಫಸ್ಟು ಫೇಸ್ ನೋಡ್ದಂಗೆ ಗೊತ್ತಾಗುತ್ತೆ ಇವರು ಸೌತು ಇಂಡಿಯಾ ಆ ಥರ ಅಂತೇಳಿ. ಸೊ ಅವರು ಸ್ಟಾರ್ಟಿಂಗ್ ಬಂದೆ 1200 ಅಂತಲೇ ಸ್ಟಾರ್ಟ್ ಮಾಡಿದ್ರು. ಬಟ್ ನಾವು ಅಲ್ಲಿರೋ ಲೋಕಲ್ ಪ್ರೈಸ್ ಆಲ್ಮೋಸ್ಟ್ ನಾವು ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಒಂದು ಇರೋಕ್ಕೆ 10 ಕಿಲೋಮೀಟ್ರಲ್ಲಿ ಎಷ್ಟು ಪೆಟ್ರೋಲ್ ಆಗುತ್ತೆ, ಏನು ಚಾರ್ಜಸ್ ಆಗುತ್ತೆ, ನಾವು ಇಲ್ಲೇ ಲೋಕಲ್ ಥರ ನಾವು ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಫೈನಲಿ 600ಗೆ ಚಾರ್ಜ್ ಮಾಡಿದ್ರೆ. ಸೊ 600 ಚಾರ್ಜ್ ಓಕೆ ಆಯಿತು ಅಪ್ ಆ್ಯಂಡ್ ಡೌನ್ ಅಂತೇಳಿ ಒಪ್ಕೊಂಡು ನಾವು ಬೈಕ್ ರೈಡ್ ಶುರು ಮಾಡಿದ್ರಿ. ಸೊ ಬೈಕ್ ರೈಡ್ ಶುರು ಮಾಡಿದ್ಮೇಲೆ ಆಲ್ಮೋಸ್ಟು ಸಮ್ ಕಿಲೋಮೀಟ್ರ್ ಆದಮೇಲೆ ಮಿಡಲಲ್ಲಿ ನಮಗೆ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಫುಲ್ಲು ಬೈಕ್ ರೈಡ್ ಆಗೋದಿಲ್ಲ ಕೆಲವು, ಏಕೆಂದರೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಎಲ್ಲ ಇರುತ್ತೆ. ಆ ಸ್ಟೆಪ್ಸ್ ಎಲ್ಲ ಇದು ಮಾಡೋದ್ರಿಂದ ಟೂ ವೀಲರು ಡಬಲ್ ಹೋಗೋದ್ರಿಂದ ಸೊ ಅವ್ರು ಬಂದು ಸಮ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬಟ್ ಸೇಫ್ಟಾಗಿ ಕರ್ಕೊಂಡು ಹೋಗ್ತಾರೆ, ಏನೂ ಇಶ್ಯೂ ಇಲ್ಲ. ಸೊ ಅಷ್ಟೇ ಕೇರಾಗಿ ಕರ್ಕೊಂಡು ಹೋಗ್ತಾರೆ. ಸೊ ಆಲ್ಮೋಸ್ಟು ನಾವು ಇವಾಗ ರೀಚ್ ಆಗಿರೋಂಥ ಪ್ಲೇಸ್ ಬಂದು ಒಂದು 50% ರೀಚ್ ಆಗಿದ್ದೀರಿ. ಸೊ 10 ಕಿಲೋಮೀಟ್ರಲ್ಲಿ 5 ಕಿಲೋಮೀಟ್ರ್ ರೀಚ್ ಆಗಿದ್ದೀರಿ. ಸೊ ಆಲ್ಮೋಸ್ಟ್ ಇದು ವ್ಯೂ ಬಂದು ತುಂಬ ಚೆನ್ನಾಗಿದೆ, ಸೊಗಸಾಗಿದೆ. ಸೊ ಫುಲ್ಲು ಗ್ರೀನರಿ, ಬಿಕಾಸ್ ಏನು ಅಂದರೆ ನಾವು ರೈನಿ ಸೀಸನಲ್ಲಿ ಬಂದಿರೋದ್ರಿಂದ ಫುಲ್ಲು ರೈನಿ ಆಗಿ ತುಂಬ ಫುಲ್ ಗ್ರೀನಿಶ್ ಇದೆ. ನೇಚರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಫುಲ್ಲು ಕ್ಲೈಮೇಟ್ ಬಂದು ಫುಲ್ಲು ಚಿಲ್ಡ್ ಆಗಿದೆ. ಸೊ ಹಾಗೆ ನೋಡ್ತಾ ಎಲ್ಲ ಪರಿಸರ ಎಲ್ಲ ಎಂಜಾಯ್ ಮಾಡ್ತಾ, ಸೊ ಏನು ಬೈಕ್ ಎಲ್ಲ ಇರ್ತವೆ ಆ ಥರ ನೋಡಿ, ಬೈಕೆಲ್ಲ ಆಲ್ಮೋಸ್ಟು ಬೈಕಲ್ಲೆಲ್ಲ ಪಿಕಪ್ಪು ಡ್ರಾಪ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿರೋಂಥ ಲೋಕಲ್ ಬಾಯ್ಸು. ಸೊ ಏನೂ ತೊಂದರೆ ಇಲ್ಲ, ಸೇಫ್ಟಿಯಾಗೆಲ್ಲ ಕರ್ಕೊಂಡೋಗಿ ಏನಿದೆ ನಾವು ಡೆಸ್ಟಿನೇಷನ್ ಮೇಲೆ ಏನಿದೆ ಪರಶುನಾಥ ಹಿಲ್ಸು ಒಂದು ಶಕ್ತಿ ಪೀಠ ಅಂತ ಏನಿದೆ ಅಲ್ಲಿವರೆಗೂ ನಮ್ಮನ್ನ ರೀಚ್ ಮಾಡಿಸಿ ಮತ್ತು ವಾಪಸ್ ಕರ್ಕೊಂಬರೋಂಥ ಪ್ಲ್ಯಾನು ಮಾಡ್ಕೊಂಡು ಹೊರಟಿದ್ದೀರಿ. ಸೊ ಆಲ್ಮೋಸ್ಟ್ ಇವಾಗ ಬಂದು ನಾವು ಈ ಪ್ಲೇಸ್ ಅಂದರೆ ಆಲ್ಮೋಸ್ಟ್ ನಾವು 90% ರೀಚ್ ಆಗಿದ್ದೀರಿ ಅಂತ ಅರ್ಥ. ಸೊ ಮಿಡಲಲ್ಲಿ ಸ್ಮಾಲ್ ಹನಿವೇನು ಮಳೆ ಬರ್ತಾ ಇರ್ತಾರೆ ಏನು. ಆ್ಯಂಡ್ ಈವನ್ ಫಾಗ್ ಇದೆ. ಸೊ ಏನು ಅಂದರೆ ಫುಲ್ ಕೋಲ್ಡು ಸೀಸನ್ನು, ರೈನಿ ಸೀಸನ್ನು. ಆ್ಯಂಡ್ ಹಿಲ್ಸ್ ಮೇಲೆ ಹೋಗ್ತಾ ಫುಲ್ಲು ಬಿಸಿಲು ಬಂದಾಗ ಫಾಗ್ ಎಲ್ಲ ಕಂಪ್ಲೀಟು ಆಚೆ ಹೋಗುತ್ತೆ. ಆ್ಯಂಡ್ ಯಾವಾಗ ಮೋಡ ಮೇಲೆ ಬರುತ್ತೆ ಆವಾಗ ಬಂದು ಫುಲ್ಲು ಫಾಗ್ ಕವರ್ ಆಗುತ್ತೆ.
ಸೊ ಆ ಟೈಮಲ್ಲಿ ನಾವು ಕೆಲವು ತುಂಬ ದೂರ ಏನಿದೆ ನೋಡೋಕ್ಕಾಗೋದಿಲ್ಲ. ಸೊ ಇದು ಬಂದು ಏನಿದೆ ಪಶುನಾಥ ಹಿಲ್ಸು ಶಕ್ತಿಪೀಠ ಏನಿದೆ ಅದು ವ್ಯೂ ಮಾಡ್ಕೊಂಡು ಅದೆಲ್ಲ ನೋಡ್ಕೊಂಡು ಆಚೆ ಬಂದ್ರಿ. ಆಚೆ ಬಂದ ಮೇಲೆ ಇಲ್ಲಿಂದ ವ್ಯೂ ನೋಡೋಣ ಅಂತೇಳಿ ಶುರು ಮಾಡಿದ್ರಿ. ಶುರು ಮಾಡ್ತಾ ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದರೆ ಸನ್ ಬಂದರೆ ಮಾತ್ರ ಅದು ನಮಗೆ ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೂ ವೆಯ್ಟ್ ಮಾಡ್ತಾ ಅದು ನಮಗೆ ದರ್ಶನ ಸಿಗುತ್ತೆ ಇಷ್ಟರಲ್ಲೇ ನೋಡೋಣ. ಸೊ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ, ಎಲ್ಲ ಚೆನ್ನಾಗಿದೆ. ಒಂದು ಟ್ರೆಕ್ಕಿಂಗ್ ಪ್ಲೇಸು. ಸೊ ಒನ್ ಡೇ ಆಲ್ಮೋಸ್ಟ್ ಸ್ಪೆಂಡ್ ಮಾಡಿದ್ರು ನಮಗೆ ಟೈಮ್ ಪಾಸ್ ಆಗುತ್ತೆ. ಒಳ್ಳೆ ಕ್ಲೈಮೇಟು, ಒಳ್ಳೆ ಚೆನ್ನಾಗಿರುತ್ತೆ, ಎಂಜಾಯಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ನೋಡಿ ಏಜ್ ಆಗಿರೋರು ಎಲ್ಲ ಬಂದಿರ್ತಾರೆ, ಅವ್ರನ್ನೆಲ್ಲ ಎತ್ಕೊಂಡ್ಬಂದಿರ್ತಾರೆ. ಸೊ ಏನೂ ತೊಂದರೆ ಇಲ್ಲ, ಸೇಫ್ಟಿ ಎಲ್ಲ ಚೆನ್ನಾಗಿದೆ. ಸೊ ಎಲ್ಲ ಇದು ಮಾಡ್ಕೊಂಡು ಅದೆಲ್ಲ ಕವರ್ ಮಾಡ್ತಾ ಹಂಗೇನೆ ಫೋಟೋಶೂಟ್ ಎಲ್ಲ ಮಾಡ್ತಾ ನಾವು ವ್ಯೂ ಎಲ್ಲ ನೋಡಿ ಇಲ್ಲಿಂದ ನಾವು ನೋಡೋದಕ್ಕೆ ಡೌನ್ಗೆ ಏನಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೊ ತುಂಬ ಸೊಗಸಾಗಿದೆ ಎಲ್ಲ ನೋಡೋದಕ್ಕೆ ಪ್ಲೇಸು. ಸೊ ಅಲ್ಲಿಂದ ಎಲ್ಲ ನೋಡ್ತಾ ಫೋಟೋ ಶೂಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟು ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ತೀರಿ. ಸೊ ಆ್ಯಕ್ಚುಲಿ ಬಂದು ಯಾವ ಥರ ನಮ್ಮನ್ನು ಬೈಕಲ್ಲಿ ಕರ್ಕೊಂಬಂದ್ರು ಸೇಫ್ಟಿಯಾಗಿ. ಸೊ ಅವ್ರು ಹೇಳೋದು ನಾವು ರಿಟರ್ನ್ ಹೋಗ್ಬೇಕಾದ್ರೂ ಅದೇ ಸೇಫ್ಟಿಯಾಗಿ ಹೋಗ್ತೀರಿ. ಮೇ ಬಿ ಪೆಟ್ರೋಲ್ ಬಂದು ಒಂದು ಸೈಡ್ ಮಾತ್ರ ನಮಗೆ ಪ್ರಾಬ್ಲಮ್ ಇರುತ್ತೆ. ಡೌನ್ ಬಂದು ಪೆಟ್ರೋಲ್ ಇರೋದಿಲ್ಲ, ಬಟ್ ಅಪ್ಗಿಂತ ಡೌನ್ ನಮ್ಮದು ಕಂಟ್ರೋಲ್ ಕೆಪಾಸಿಟಿ ಜಾಸ್ತಿ ಇರಬೇಕಾಗುತ್ತೆ. ಯಾಕಂದರೆ ವೆಯ್ಟ್ ಇರುತ್ತೆ, ಆಲ್ಮೋಸ್ಟ್ ಡೌನ್ ಇರೋದ್ರಿಂದ ಅದು ಕಂಟ್ರೋಲಿಂಗ್ ಇರುತ್ತೆ. ಮಳೆ ಬೆಲೆ ಬಿದ್ದಿರುತ್ತೆ ಎಲ್ಲ. ಸೊ ಪಾಚಿ ಎಲ್ಲ ಕಟ್ಟಿ ಸ್ಕಿಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ನಾರ್ಮಲಿ ಏನಾದರೂ ಕಾಮನ್ ಪೀಪಲ್ ಹೋದರೆ. ಬಟ್ ಅಲ್ಲೇ ಬೈಕಲ್ಲೇ ಎಲ್ಲ ಏನೋ ಲೈಕ್ ಅವರು ಫುಲ್ಲು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಅವರೆಲ್ಲ ತುಂಬ ಸೇಫ್ಟಿ ಇದರಲ್ಲೇ ಬೈಕ್ ರೈಡ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಹೋಗ್ತಾಯಿದ್ದೀರಿ. ಸೊ ಹಾಗೆ ಹೋಗ್ತಾ ಇಲ್ಲಿ ಡೌನಲ್ಲೇ ಒಂದು ಪ್ಲೇಸ್ ಇದೆ. ಆ್ಯಕ್ಚುಲಿ ಆ ಪ್ಲೇಸ್ ಬಂದು ಮಧುಬನ ಅಂತೇಳಿ ಹೇಳ್ತಾರೆ. ಅಂದರೆ ಇದು ಸೆಕೆಂಡ್ ಪ್ಲೇಸು ಪಶುನಾಥ ಹಿಲ್ಸ್ ಆದಮೇಲೆ ಇಲ್ಲೇ ಅದೇ ಏರಿಯಾದಲ್ಲೇ ಒಂದು ಡೌನ್ ಫುಲ್ ಬಂದು 1 ಕಿಲೋಮೀಟ್ರು ಅನಿಸುತ್ತೆ, 1 ಕಿಲೋಮೀಟ್ರು ಇರ್ಬೋದನ, 1 ಕಿಲೋಮೀಟ್ರ್ ದೂರದಲ್ಲೇ ಒಂದು ಮಧುಬನ ಹಿಲ್ಸ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ತಾಯಿದ್ದೀರಿ ರಿಟರ್ನ್ ನಾವು ಹೋಗ್ತಾ. ಅಲ್ಲಿ ಹೋಗಿ ಏನಿದೆ ನೋಡೋಣ ಅಂತೇಳಿ. ಸೊ ನೋಡಿ ಎಲ್ಲ ಫುಲ್ಲು ಯಾವ ಥರ ಮಾಡಿದ್ದಾರೆ, ಬೈಕೆಲ್ಲ ಹೋಗೋದಕ್ಕೆ ಮೇ ಬಿ ಗೌರ್ಮೆಂಟ್ ಕಡೆಯಿಂದ ಅನಿಸುತ್ತೆ. ಸೊ ಈ ಥರ ಎಲ್ಲ ಫ್ಲಾಟಾಗಿ ಸಿಮೆಂಟ್ ರೋಡ್ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ 3rd ಆಪ್ಷನ್ ಇರುತ್ತೆ, 3 ಆಪ್ಷನ್ ಇರುತ್ತೆ. ಬೈ ವಾಕು, ಬೈ ಬೈಕು, ಬೈ ಈ ಥರ ಮ್ಯಾನ್ಯುಯಲಾಗಿ ಕರ್ಕೊಂಡು ಹೋಗ್ತಾರೆ ಪಾಪ ಅವರು. ಸೊ ಅದಕ್ಕೆ ಬೇಸಿಕ್ ಅದಕ್ಕೆ ಆದಂತಹ ಒಂದು ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ಪೇ ಮಾಡಿ ನಾವು ಬಂದಿರೋಂಥ ಪ್ರಯಾಣಿಕರು ಏನು ಟೂರಿಸ್ಟ್ ನಾವು ಬಂದಿರ್ತೀರಿ ಅದ್ರ ಪ್ರಕಾರ ಹೋಗ್ತಾರೆ. ನಾವು ಸದ್ಯಕ್ಕೆ ಬೈಕಲ್ಲೇ ಮ್ಯಾನೇಜ್ ಆಗೋದ್ರಿಂದ ನಾವು ಬೈಕಲ್ಲೇ ಹೋಗಿದ್ದೀರಿ. ಟ್ರಕ್ಕಿಂಗ್ ಇರೋದ್ರಿಂದ ನಾವು ಬೈ ವಾಕಲ್ಲೇನೂ ಹೋಗೋಕ್ಕಾಗಿಲ್ಲ. ಯಾಕಂದರೆ ನಾವು ಇರೋ 2 ಡೇಸಲ್ಲಿ 2-3 ಪ್ಲೇಸ್ ನೋಡಿ ಕವರ್ ಮಾಡಬೇಕು. ಆ್ಯಂಡ್ ಡಿಸ್ಟೆನ್ಸು ತುಂಬ ಜಾಸ್ತಿ ಇದೆ. ಸೊ ಅದರಿಂದ ನಾವು ಜಸ್ಟ್ ಬೈಕಲ್ಲೇ ಹೋಗಿ ಬೈಕಲ್ಲೇ ರಿಟರ್ನ್ ಬರ್ತಾಯಿದ್ದೀರಿ. ಹಂಗೆ ಹೋಗ್ತಾ ಇರ್ತೀರಿ. ಎಲ್ಲ ಫುಲ್ ಗ್ರೀನರಿ. ಮೇ ಬಿ ನಾವು ಒಳ್ಳೆ ರೈಟ್ ಪ್ಲೇಸ್ ಅಂದರೆ ರೈಟ್ ಟೈಮಲ್ಲಿ ಬಂದಿದ್ದೀರಿ. ಸೊ ಎಲ್ಲ ಒಳ್ಳೆ ಕ್ಲೈಮೇಟ್ ಚೆನ್ನಾಗಿದೆ, ಒಳ್ಳೆ ಫೀಲ್ ಆಯಿತು. ಎಲ್ಲ ಫುಲ್ ಗ್ರೀನರಿಶು ಎಲ್ಲ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ನೇಚರು. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು. ಸೊ ಏನು ಅಂತ ಮೋಸಂತ ನೀವು ಎಲ್ಲರೂ ಬೇಕಾದರೆ ಈ ಕಡೆ ಜಾರ್ಖಂಡು ಪಶುನಾಥ ಹಿಲ್ಸ್ ಅಂತೇಳಿ ಬೇಕಾದ್ರೆ ಬಂದಾಗ ನೀವು ಆರಾಮಾಗಿ ಇದು ಹಿಲ್ಸ್ ನೀವು ಬೈಕ್ ಟ್ರೆಕ್ಕಿಂಗಲ್ಲಿ ಬೈಕ್ ರೈಡಲ್ಲೇ ಟ್ರೆಕ್ಕಿಂಗ್ ಮಾಡ್ಕೊಂಡು ಈ ಒಂದು ಪ್ಲೇಸ್ ನೀವು ಎಂಜಾಯ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಒನ್ ಡೇ ಫುಲ್ ಡೇ ಒಂದೇ ಪ್ಲೇಸ್ ಸ್ಪೆಂಡ್ ಮಾಡಬೇಕು ಅಂತಿರೋರು ಈ ಥರ ಬೈ ವಾಕಲ್ಲಿ ಬಂದು ಟ್ರೆಕ್ಕಿಂಗ್ ಎಲ್ಲ ಮಾಡಿ ಒನ್ ಡೇ ಆರಾಮಾಗಿ ಸ್ಪೆಂಡು ಮಾಡ್ಬೋದು. ಸೊ ಎನಿವೆ ನಾವು ಆಲ್ಮೋಸ್ಟ್ ಇಲ್ಲಿಂದ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀರಿ ರಿಟರ್ನು. ಇಲ್ಲಿಂದ ನಾವು ಹಾಗೆ ಪ್ಲ್ಯಾನ್ ಮಾಡಿರೋದು ಮಧುಬನ ಏನು ಜೈನರ ಒಂದು ಟೆಂಪಲ್ಲು. ಅದು ಆಲ್ಮೋಸ್ಟು ಎಲ್ಲ ಫುಲ್ಲು ಕಲ್ಲಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ರೆಡಿ ಮಾಡ್ತಿರೋಂಥ ಟೆಂಪಲ್ಲು. ಸೊ ಅದು ಬಂದು ಇದೇ ಪ್ಲೇಸ್ ಅದು ಆ್ಯಕ್ಚುಲಿ ಮಧುಬನ ವಿಲೇಜ್ ಇನ್ ಜಾರ್ಖಂಡ್ ಅಂತೇಳಿ ಈ ಪ್ಲೇಸು. ಜೈನರ ಟೆಂಪಲ್ ಇದು, ಬುದ್ಧ ಟೆಂಪಲ್ಲು. ಸೊ ಇದು ಒಳಗಡೆ ಎಲ್ಲ ನಾವು ಒಳಗಡೆ ಎಲ್ಲ ಹೋಗಿ ಬಂದು ಅವರು ಆ್ಯಕ್ಚುಲಿ ಫೋಟೋ ಎಲ್ಲ ಒಳಗಡೆ ಫೋಟೋಶೂಟ್ ಎಲ್ಲ ಅಲೋ ಇಲ್ಲ. ಅದರಿಂದ ನಾವು ಫೋಟೋಶೂಟ್ ಏನೂ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಎಲ್ಲ ಹೊರಗಡೆಯಿಂದನೇ ಜಸ್ಟ್ ವಿಸಿಟ್ಗೋಸ್ಕರ ನಾವು ಜಸ್ಟ್ ವಿಸಿಟ್ ಮಾಡಿದ್ವಿ ಅನ್ನೋಕ್ಕೋಸ್ಕರ ಇಟ್ಕೊಂಡು
ಅಲ್ಲಿಂದ ಸೀದಾ ಆನ್ ದ ವೇ ದೇಗೋಗಿ ಪ್ಲ್ಯಾನ್ ಮಾಡಿ ಓಡ್ತಾಯಿದ್ರಿ. ಅಲ್ಲಿಂದ 150 ಕಿಲೋಮೀಟ್ರ್ ಆಗುತ್ತೆ. ಆನ್ ದ ವೇ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ತಾ ಅಲ್ಲೇ ಎಲ್ಲ ಪ್ರಿಪೇರ್ ಮಾಡಿ ಅಲ್ಲೇ ಊಟ ಮಾಡಿ ಅಲ್ಲಿಂದನೇ ನಾವು ರಿಟರ್ನು ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಈವ್ನಿಂಗೆಲ್ಲ ನಾವು ಅಲ್ಲೇ ಸ್ಟೇ ಆಗಿ ದೇಗೋ ಹತ್ರ ಮಾರ್ನಿಂಗ್ 5 o'clockಗೆ ವೇಕಪ್ ಆಗಿ ಅಲ್ಲಿಂದ ದರ್ಶನಕ್ಕೆ ಹೋಗೋಣ ಅಂತೇಳಿ ಬಂದು ಆ್ಯಕ್ಚುಲಿ ಬಂದು ಇದು ಟೂ ಕ್ಯಾಟಗರಿ ಇದೆ. ಒಂದು ಲೈಕ್ ಫ್ರೀ ದರ್ಶನ, ಇಂದು ಸ್ಪೆಷಲ್ ಪಾಸ್ ಅಂತೇಳಿರುತ್ತೆ. ಸೊ ನಾವು ಇಲ್ಲೂ ಅಷ್ಟೇ ಅಡಲ್ಟಿಗೆ 600 ರೂಪೀಸ್ ಚಾರ್ಜ್, ಅಂದರೆ VIP ಪಾಸು 600 ರೂಪೀ ಈಚ್ ಪೇ ಮಾಡಿ ಸ್ಪೆಷಲ್ ಕ್ಯೂವಲ್ಲೇ ನಾವು ಮೂವ್ ಮಾಡಿದ್ವಿ. ಸ್ಪೆಷಲ್ ಕ್ಯೂ ಓಕೆ, ನಾಟ್ ಬ್ಯಾಡ್. ಸೊ ಆಲ್ಮೋಸ್ಟ್ 1.5 ಅವರಲ್ಲಿ ನಮಗೆ ದರ್ಶನ ಮಾಡೋ ಭಾಗ್ಯ ಸಿಕ್ತು. ತುಂಬ ಖುಷಿಯಾಗುತ್ತೆ. ಇದೊಂದು ಜ್ಯೋತಿರ್ಲಿಂಗ ಪ್ಲೇಸ್ ನೋಡ್ಕೊಂಡು ನಾವೆಲ್ಲ ರೀಚ್ ಆಗಿದ್ದಕ್ಕೆ. ನಾವೇನು ಅಂದ್ರಿದ್ವಿ 2 day ಟ್ರಿಪ್ಪು ಫುಲ್ಲು ಕಂಪ್ಲೀಟ್ ಮಾಡಿ ರಿಟರ್ನ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ನಾನು